ಪ್ರೊಫೆಸರ್ ಎಸ್.ಸಿ. ಶರ್ಮಾ ಇವರು ಪದ್ಮಭೂಷಣ ಶ್ರೀಮತಿ ಟಿ.ಕೆ. ಪಟ್ಟಮ್ಮಾಳ್ ಅವರ ಸಂಗೀತ ಶೈಲಿಗೆ ಪ್ರಭಾವಿತರಾಗಿ ಅವರ ಶಿಷ್ಯರಾಗಿ ಶ್ರೀ ಎಂ.ಎಸ್. ರಾಮರಾವ್, ಶ್ರೀಮತಿ ಡಿ. ಶಶಿಕಲಾ ಇವರ ಬಳಿ ಶಿಷ್ಯರಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನವನ್ನು ಕಲಿತು ಮಾತ್ರವಲ್ಲದೆ ಶ್ರೀ ಆರ್. ಕೇಶವಮೂರ್ತಿ ಇವರ ಬಳಿ ಪಿಟೀಲು ವಾದನವನ್ನು ಕೂಡ ಕಲಿಸಿದ್ದಾರೆ. ಅವಿನಾಶಿ ಲಿಂಗಂ ಯೂನಿವರ್ಸಿಟಿ ಫಾರ್ ವುಮೆನ್, ಕೊಯಮತ್ತೂರು, ತಮಿಳುನಾಡು, ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ಅವಿನಾಶಿ ಲಿಂಗಂ ಯೂನಿವರ್ಸಿಟಿ ಫಾರ್ ವುಮೆನ್, ಕೊಯಮತ್ತೂರು, ತಮಿಳುನಾಡು, ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ, ಭಾರತ ಸರ್ಕಾರ ಇದರಿಂದ ಅನುದಾನಿತ ಇದರಿಂದ ಆಂಗ್ಲ ಭಾಷೆಯ ಸಂಶೋಧನಾ ಪ್ರಬಂಧ ಕಾಂಟ್ರಿಬ್ಯೂಷನ್ ಆಫ್ ಪದ್ಮ ವಿಭೂಷಣ್ ಡಿ.ಕೆ. ಪಟ್ಟಮ್ಮಾಳ್ ಟು ಕರ್ನಾಟಿಕ್ ಮ್ಯೂಸಿಕ್ ಎ ಕ್ರಿಟಿಕಲ್ ಅಪ್ರಿಸಿಯೇಷನ್ ಇದನ್ನು ಮಂಡಿಸಿ ಡಿಲಿಟ್ ಪದವಿಯನ್ನು ಜುಲೈ 2007ರಲ್ಲಿ ಪಡೆದಿರುತ್ತಾರೆ. ಪ್ರೊಫೆಸರ್ ಎಸ್.ಟಿ. ಶರ್ಮಾ ಇವರು ಕರ್ನಾಟಕ ಶಾಸ್ತ್ರೀಯ ಗಾಯನದ ಸಂಗೀತಗಾರರಾಗಿ, ಸಂಗೀತಜ್ಞರಾಗಿ, ಸಂಗೀತ ಶಾಸ್ತ್ರದಲ್ಲಿನ ಸಂಶೋಧನೆ ಒಳಗೊಂಡಂತೆ ಸಮಗ್ರ ಸಂಶೋಧನಾ ಕಾರ್ಯ ಸಾಧನೆ ಮತ್ತು ಸಂಶೋಧನೆಯಲ್ಲಿ ವೃತ್ತಿಪರತೆಯನ್ನು ಸಾಧನೆ ಮಾಡಿದ್ದಾರೆ. ಪ್ರೊಫೆಸರ್ ಎಸ್.ಸಿ. ಶರ್ಮಾ ಇವರ ಸಂಗೀತದಲ್ಲಿನ ಸಂಶೋಧನಾ ಕಾರ್ಯ ಒಳಗೊಂಡಂತೆ ಸಮಗ್ರ ಸಂಶೋಧನಾ ಕಾರ್ಯಕ್ಕೆ ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು 1995ರಲ್ಲಿ 29ನೇ ಜನವರಿ 1997ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರದ ಸಂಗೀತ ಕಲಾಶಾಸ್ತ್ರದಲ್ಲಿ ಕ್ಷೇತ್ರದಲ್ಲಿನ ಸಾಧನೆ ಪರಿಗಣಿಸಿ 96-97 ಸಾಲಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. 31-10-1999ರಲ್ಲಿ ಬೆಂಗಳೂರು ಗಾಯನ ಸಮಾಜದ 31ನೇ ಸಂಗೀತ ಸಮ್ಮೇಳನದ ವಿದ್ವತ್ ಸಭೆಯಲ್ಲಿ ಕರ್ನಾಟಕ ಸಂಗೀತದಲ್ಲಿನ ಸಂಶೋಧನೆಯನ್ನು ಪರಿಗಣಿಸಿ ವರ್ಷದ ವ್ಯಕ್ತಿ 1999 ಪ್ರಶಸ್ತಿಯನ್ನು 28-12-2001ರಂದು ಕರ್ನಾಟಕ ಗಾನ ಕಲಾ ಪರಿಷತ್ ವತಿಯಿಂದ ಗಾನ ಕಲಾಶ್ರೀ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಲಾಗಿದೆ. ಕಂಚಿ ಕಾಮಕೋಟಿ ಪೀಠ ಮಹಾಸಂಸ್ಥಾನವು 11-8-2012ರಂದು ಶ್ರೀ ಕಂಚಿ ಕಾಮಕೋಟಿ ಪೀಠಂ ಆಸ್ಥಾನ ವಿದ್ವಾನ್ ಎಂಬ ಬಿರುದನ್ನು ಹಾಗೂ ರುದ್ರಪಟ್ನ ಸಂಗೀತೋತ್ಸವ ಸಮಿತಿ ಪ್ರತಿಷ್ಠಾನವು 12ನೇ ವಾರ್ಷಿಕ ಸಂಗೀತ ಉತ್ಸವದಲ್ಲಿ ನಾಚಾರಮ್ಮ ಪ್ರಶಸ್ತಿ ನೀಡಿ ಗಾನಕಲಾ ಸ್ಪರ್ಶಮಣಿ ಎಂಬ ಬಿರುದಾಂಕಿತವನ್ನು ಪ್ರದಾನ ಮಾಡಿದ್ದಾರೆ. ಪ್ರೊಫೆಸರ್ ಎಸ್.ಸಿ. ಶರ್ಮಾ ಇವರು ಹಲವು ವಾರಪತ್ರಿಕೆ, ಪಾಕ್ಷಿಕಗಳಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಾದ್ಯಕಾರರು, ಸಾಧಕರು, ಹರಿದಾಸ ಸಾಹಿತ್ಯ ಪರಂಪರೆ, ಅವುಗಳ ಆಂತರ್ಯ ಕುರಿತು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ 25ಕ್ಕೂ ಹೆಚ್ಚು ಹಲವಾರು ವಿದ್ವತ್ಪೂರ್ಣ ಲೇಖನಗಳನ್ನು ಅನನ್ಯ ಕಲಾಸಿಂಚನ, ತಿಲ್ಲಾನ, ಸಾಮಗಾನ ಮತ್ತು ಯೂನಿವರ್ಸಿಟಿ ನ್ಯೂಸ್ ಜರ್ನಲ್ ನವದೆಹಲಿ ಇದರಲ್ಲಿ ಪ್ರೌಢ ಪ್ರಬಂಧಗಳನ್ನು ಮಂಡಿಸಿರುತ್ತಾರೆ. ಗಾಯನ ಸಾಮ್ರಾಜ್ಯ ಹಾಗೂ ಇತರೆ ಸಂಗೀತ ಮಾಸ ಪತ್ರಿಕೆಗಳಲ್ಲಿ 20ಕ್ಕೂ ಹೆಚ್ಚು ವಿದ್ವತ್ಪೂರ್ಣ, ವಿಶೇಷಣಾತ್ಮಕ ಹಾಗೂ ಸಂಗ್ರಹ ಯೋಗ್ಯ ಲೇಖನಗಳನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರಸ್ತುತಪಡಿಸಿರುತ್ತಾರೆ. ಶ್ರೀಯುತರು ವಿಶ್ವವಿಖ್ಯಾತ ಮೈಸೂರು ದಸರಾ, ಮಾಂಡೋತ್ಸವ, ಮಧ್ಯಪ್ರದೇಶ ಮುಂತಾದ ವೇದಿಕೆಗಳಲ್ಲಿ ಕರ್ನಾಟಕ ಸಂಗೀತ ಕಚೇರಿಯನ್ನು ನೀಡಿರುವುದಲ್ಲದೆ ಬೆಂಗಳೂರು ಗಾಯನ ಸಮಾಜದಲ್ಲಿ 28-10-2010ರಂದು ನಡೆದ ಸಂಗೀತ ಸಮ್ಮೇಳನದಲ್ಲಿ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ ಪಂಚಭೂತ ಕೃತಿಗಳು ಇದರ ಬಗ್ಗೆ ಉಪನ್ಯಾಸ, ಪ್ರಾತ್ಯಕ್ಷಿಕೆಯನ್ನು ಮತ್ತು 3-11-2012ರಲ್ಲಿ ಇಲ್ಲಿಯೇ ನಡೆದ 44ನೇ ಸಂಗೀತ ಸಮ್ಮೇಳನದ ವಿದ್ವತ್ ಸಭೆಯಲ್ಲಿ ವಿದುಷಿ ಟಿ. ಬೃಂದ ಜೀವನ ಮತ್ತು ಸಾಧನೆಗಳು ಹಾಗೂ ಅವರ ಪದ ಮತ್ತು ಜಾವಳಿಯ ಶೈಲಿ ಎಂಬ ವಿಷಯವಾಗಿ ಉಪನ್ಯಾಸ, ಪ್ರಾತ್ಯಕ್ಷಿಕೆಯನ್ನು ಹಾಗೂ 22-10-2018ರಂದು ಇದೇ ವೇದಿಕೆಯಲ್ಲಿ ನಡೆದ 49ನೇ ಸಂಗೀತ ಸಮ್ಮೇಳನದ ಸಂದರ್ಭದಲ್ಲಿ ಶ್ರೀಮತಿ ಡಿ.ಕೆ. ಪಟ್ಟಮ್ಮಾಳ್ ಹಾಗೂ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜನ್ಮ ಶತಮಾನೋತ್ಸವ ಇವರ ಸ್ಮರಣಾರ್ಥ ಗಾನ ಪುಷ್ಪ ಮಾಲಿಕ ಸಮರ್ಪಣಂ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಪ್ರಾತ್ಯಕ್ಷಿಕೆಯನ್ನು ಪ್ರಸ್ತುತಪಡಿಸಿರುತ್ತಾರೆ. ಶ್ರೀರಾಮನವಮಿ ಸಂಗೀತೋತ್ಸವ ಶೇಷಾದ್ರಿಪುರಂ ದಿನಾಂಕ 15-6-2024ರಂದು ಗಿರಿನಗರ ಸಂಗೀತ ಸಭಾ ಬೆಂಗಳೂರು ಗಾಯನ ಸಮಾಜ ಮುಂತಾದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಚೇರಿಯನ್ನು ನಡೆಸಿಕೊಟ್ಟಿರುತ್ತಾರೆ. ನಮ್ಮ ನಾಡಿನ ಶ್ರೇಷ್ಠ ಕಲಾವಿದರು
ಸಹೃದಯಿಗಳ ತಮಗೆ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷರು ಸದಸ್ಯರು ದಿನಾಂಕ 10/11/2024 ಭಾನುವಾರದಂದು ನಡೆದ 54ನೇ ಸಂಗೀತ ವಿದ್ವತ್ಸಭೆಯಲ್ಲಿ ಸಂಗೀತ ಕಲಾರತ್ನ ಎಂಬ ಬಿರುದನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಧ್ಯಕ್ಷರು ಎಂ ಆರ್ ಪ್ರಸಾದ್, ಬೆಂಗಳೂರು ಗಾಯನ ಸಮಾಜ. ಸಂಗೀತ ಕಲಾರತ್ನ ಡಾಕ್ಟರ್ ವಿದ್ವಾನ್ ಎಸ್ ಸಿ ಶರ್ಮಾರವರಿಗೆ ಸಂಗೀತ ಕಲಾರತ್ನ ಬಿರುದನ್ನು ಪ್ರದಾನ ಮಾಡಿದ್ದಾರೆ. ಈ ಪುರಸ್ಕಾರ ವಿಟಿ ಶ್ರೀನಿವಾಸನ್ ಸ್ಮಾರಕ ಪುರಸ್ಕಾರ 50,000 ನಗದು, ಬಿರುದು ಪತ್ರ, ಅಭಿನಂದನಾ ಪತ್ರ, ಪೇಟ, ಶಾಲು, ಹಾರ, ಫಲ ಸಮರ್ಪಣೆಗಳೊಂದಿಗೆ ಹಾಗೂ ಒಂದು ಸ್ಮರಣಿಕೆಯನ್ನು ಕೂಡ ಹೊಂದಿರುತ್ತದೆ. ಡಾಕ್ಟರ್ ಎಸ್ ಸಿ ಶರ್ಮಾ ಅವರು ಸಂಗೀತ ಕಲಾರತ್ನ ಡಾಕ್ಟರ್ ಎಸ್ ಸಿ ಶರ್ಮಾರವರಿಗೆ ನಮ್ಮ ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಅವರಿಗೆ ಶುಭಾಶಯಗಳನ್ನು ಕೋರಿ